ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ವಿಕೃತಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ವಿಕೃತಿ ಮೆರೆದವನ ಮೇಲೆ ಮತ್ತೊಂದು ಕೇಸ್ ಬೀಳಲಿಕ್ಕಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತ್ಯಾಗರಾಜ್ ನಗರದಲ್ಲಿ ಮನಬಂದಂತೆ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಂತಹ ಕೀಚಕ ನೋಡಿ, ಹಲ್ಲೆಗೆ ಒಳಗಾದಂತಹ ಮೂವರು ಮಕ್ಕಳ ಪೋಷಕರು ಇದೀಗ ಸಂಪರ್ಕವನ್ನ ಮಾಡಿದ್ದಾರೆ. ಪೋಷಕರಿಗೆ ಕರೆ ಮಾಡಿ ದೂರನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಆರೋಪಿ ರಂಜನ್ ಮೇಲೆ ಮತ್ತೊಂದು ದೂರು ನೀಡುವಂತಹ ಸಾಧ್ಯತೆ ಇದೆ. ನಿಮಾನ್ಸ್ ಮೊರೆ ಹೋಗೋದಕ್ಕೆ ಪೊಲೀಸರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆರೋಪಿ ರಂಜನ್ಗೆ ನಿಮಾನ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ನಿಮಾನ್ಸ್ ವರದಿ ಬಳಿಕ ಪ್ರಕರಣದ ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಮನಬಂದಂತೆ ಮಕ್ಕಳಿಗೆ ಥಳಿಸೋದು, ಹಲ್ಲೆ ಮಾಡೋದು, ಮಕ್ಕಳು ತಂಪಾಡಿಗೆ ತಾನು ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಹಿಸೋದಿಲ್ಲ. ಈತ ಬೇಕಾಬಿಟ್ಟಿಯಾಗಿ ಮಕ್ಕಳ ಕೂದಲಿಡ್ಕೊಂಡು ಎಳೆಯೋದು, ಮೊಣಕೈಲಿಂದ ಒಡೆಯೋದು, ಜಾಡಿಸಿ ಒದೆಯೋದು, ಈ ರೀತಿಯಾದಂತಹ ಪ್ರಕರಣಗಳು ನಡೆದಿದೆ. ಬಹಳಷ್ಟು ದಿನಗಳಿಂದ ನಡೆದಿದೆ ಅಂತ ಕಾಣಿಸುತ್ತೆ. ಬಟ್ ಆದರೆ ಇದು ಯಾರ ಗಮನಕ್ಕೂ ಬಂದಿಲ್ಲ. ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತೋ ಆಗ ಒಂದಷ್ಟು CCTVಯ ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಸೈಕೋಪಾತ್ ರಂಜನ್ನ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಒಂದು ರಸ್ತೆಯ ಘಟನೆಯಾದ್ರೆ ಬೇರೆ ಬೇರೆ ರಸ್ತೆಗಳಲ್ಲೂ ಕೂಡ ಈತ ಓಡಾಟವನ್ನ ಮಾಡಿದ್ದಾನೆ. ಅಂದ್ರೆ ಅಕ್ಕಪಕ್ಕದ ರಸ್ತೆಗಳಲ್ಲೂ ಓಡಾಟ ಮಾಡಿದಂತಹ ಸಂದರ್ಭದಲ್ಲಿ, ಮಕ್ಕಳು ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬರೀ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಒಡೆಯೋದು, ಬಡಿಯೋದು, ತಳ್ಳೋದು, ಒದೆಯೋದು, ಈ ರೀತಿಯಾಗಿ ಆಗ್ತಾನೆ ಇದೆ. ರಂಜನ್ ತಾಯಿಗೂ ಇದೆಯಾ ಮಾನಸಿಕ ತೊಂದರೆ? ಒಂದೇ ಕಟ್ಟಡದಲ್ಲಿದ್ದರೂ ತಾಯಿಯನ್ನ ದೂರ ಇಟ್ಟಿರುವಂತಹ ರಂಜನ್ 30 ವರ್ಷಗಳಿಂದ ಅದೇ ಏರಿಯಾದಲ್ಲಿ ರಂಜನ್ ಕುಟುಂಬ ವಾಸವಾಗಿದೆ. 5-6 ವರ್ಷಗಳಿಂದ ಬೇರೆ ಮನೆಯಲ್ಲಿ ತಾಯಿ ವಾಸ ಮಾಡ್ತಾ ಇದ್ದಾರೆ. 3-4 ಮನೆಗಳನ್ನ ಹೊಂದಿರುವಂತಹ ರಂಜನ್ ತಂದೆ ತಾಯಿ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಪ್ರತ್ಯೇಕವಾಗಿ ಮನೆಯನ್ನ ಮಾಡ್ಕೊಂಡಿದ್ದಾರೆ. ರಂಜನ್ ತಾಯಿ ಮೇಲೂ ಏರಿಯಾ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೇರೆಯವರ ಮನೆ ಮುಂದೆ ಕಸ ಸುರಿತಾ ಇದ್ರಂತೆ ರಂಜನ್ನ ತಾಯಿ. ಈ ಕಿರಿಕಿನಿಂದಲೇ ಬಹುತೇಕರ ಮನೆ ಮುಂದೆ CCTVಯನ್ನ ಅಳವಡಿಕೆ ಮಾಡಲಾಗಿದ್ಯಂತೆ. ಹಲ್ಲೆಯ ನಂತರ ಮಕ್ಕಳನ್ನ ಹೊರಬಿಡುವುದಕ್ಕೆ ಪೋಷಕರು ಭಯ ಪಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮಕ್ಕಳ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಮಕ್ಕಳು ಅವರು ಏನು ದೊಡ್ಡವರ ಒಂದೇಟು ಓಡಿದ್ರೆ ಸಹಿಸ್ಕೊಳ್ಳೋದಕ್ಕೆ, ಸಣ್ಣ ಪುಟ್ಟ ಏಜ್ನಲ್ಲಿ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಬಲವಾಗಿ ಪೆಟ್ಟು ಬೀಳಬಹುದು, ಅಥವಾ ಈ ಮೂಳೆಗಳು ಮುರಿತ ಆಗ್ಬೋದು, ರಕ್ತಸ್ರಾವ ಆಗ್ಬೋದು, ತಲೆಯಲ್ಲಿ ರಕ್ತ ಎಪ್ಪು ಕಟ್ಟಿದ್ರೆ ಅದನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ಗಳು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಈ CCTV ಫುಟೇಜ್ಗಳನ್ನ ಕೂಡ ಅಳವಡಿಸಿಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾದಂತಹ ಕೃತ್ಯ. ಒಂದೊಂದು ವಿಂಡೋದಲ್ಲಿ ಒಂದೊಂದು ದೃಶ್ಯವನ್ನ ಗಮನಿಸಬಹುದು ನೀವು. ನಿಜಕ್ಕೂ ಈ ರೀತಿಯಾದಂತಹ ದೃಶ್ಯವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ರಕ್ತ ಕುದಿಯುತ್ತೆ. ಈ ರೀತಿಗೂ ಕೂಡ ಇರ್ತಾರ ಜನ ಅಂತ ಹೇಳಿ ಪ್ರತಿದಿನಕ್ಕೊಂದು ಪ್ರಕರಣ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ ಸಿಗಬಹುದೇನೋಪ್ಪ. ಪ್ರತಿಯೊಂದು ಮನೆಯ CCTV ಫುಟೇಜ್ ಅನ್ನ ಚೆಕ್ ಮಾಡಿದ್ರೆ ಎಲ್ಲಿ ಮಕ್ಕಳು ಅತಿ ಹೆಚ್ಚಾಗಿ ಆಟ ಆಡ್ತಾ ಇರ್ತಾರೋ, ಎಲ್ಲಿ ತಂಪಾಡಕ್ಕೆ ತಾವು ಆಟ ಆಡ್ಕೊಂಡು ಸೈಕಲ್ ತುಳ್ಕೊಂಡು ಅಥವಾ ಈ ಸೆಟಲ್ ಕಾಕ್ ಆಡ್ಕೊಂಡು ಆರಾಮಾಗಿರ್ತಾರೋ ಅಂಥ ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಒದೆಯೋದು, ಒದ್ದ ನಂತರ ಈ ಸೈಕಲ್ ಮೇಲೆ ಆಟ ಆಡ್ತಾ ತನ್ಪಾಡಿಗೆ ತಾನು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜುಟ್ಟಿಡ್ಕೊಂಡು ಎಳೆಯೋದು, ಮತ್ತೆ ಬೈಕ್ನಲ್ಲಿ ಬಂದು ಒಂದು ಹುಡುಗಿ ಹೋಗ್ತಾ ಇರುತ್ತೆ, ಗೇಟ್ ಹತ್ತತ್ರ ಇರುತ್ತೆ, ಆ ಹುಡುಗಿಯನ್ನ ಹೆದರೋಸೋದು, ಈ ರೀತಿಯಾದಂತಹ ಘಟನೆಗಳು ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತ್ತೆ ಮೊಣಕೈನಲ್ಲಿ ಒಡೆದ್ಬಿಟ್ಟು ತನ್ಪಾಡಿಗೆ ತಾನು ಹೋಗೋದು, ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ಒಂಥರ ಸೈಕೋ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ. ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಇವತ್ತು ಅಥವಾ ಸೋಮವಾರ ರಂಜನ್ನ ವೈದ್ಯಕೀಯ ಪರೀಕ್ಷೆ ಮಾಡುವ ಸಾಧ್ಯತೆ ಇದೆ. ನಿಮಾನ್ಸ್ ವರದಿ ಬಂದ ಬಳಿಕ ಆತನ ಮೇಲೆ ಕ್ರಮಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ.
ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ನೋಡಿ, ಇವತ್ತು ಅಥವಾ ಸೋಮವಾರ ರಂಜನ್ನ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದಾ? ಈತನ ಹಿನ್ನೆಲೆ ಏನು ಮತ್ತೆ ಈತನ ಫ್ಯಾಮಿಲಿಯ ಹಿನ್ನೆಲೆ ಏನು ಅನ್ನೋದು ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ರಮ್ಯಾ, ನಿನ್ನೆ ಬೆಳಕಿಗೆ ಬಂದಂಥ ತ್ಯಾಗರಾಜ ನಗರದ ಬಳಿ ಏನು ಮಕ್ಕಳ ಮೇಲೆ ಸೈಕೋ ರಂಜನ್ ಕೆಲವೊಂದು ದೌರ್ಜನ್ಯಗಳನ್ನು ಎಸಗಿದ್ದ, ಅದಕ್ಕೆ ಸಂಬಂಧಪಟ್ಟಂತೆ 15ನೇ ತಾರೀಕು ಅವರ ತಾಯಿ ಅಂದರೆ ದೀಪಿಕಾ ಜೈನ್ ಅಂತಕ್ಕಂಥವ್ರು ಒಂದು ದೂರನ್ನು ದಾಖಲು ಮಾಡಿದರು. ಶಟ್ಲ್ ಕಾಕ್ ಆಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಪುತ್ರನ ಮೇಲೆ ಹಿಂದೆಯಿಂದ ಏಕಾಏಕಿ ಬಂದು ಕಾಲಿನಿಂದ ಜಾಡ್ಸಿ ಒದ್ದಿರ್ತಾರೆ. ಆ ದೃಶ್ಯ CCTVಯಲ್ಲಿ ಸೆರೆಯಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಾಗ ಆತನಿಗೆ ರಂಜನ್ಗೆ ವಿಚಾರಣೆ ಮಾಡಿ ಸ್ಟೇಷನ್ ಬೇಲನ್ನು ಕೊಟ್ಟು ಬನಶಂಕರಿ ಪೊಲೀಸರು ಕಟ್ಕೊಳಿಸಿದ್ರು. ಆದರೆ ಅಕ್ಕಪಕ್ಕದ CCTVಗಳನ್ನು ಚೆಕ್ ಮಾಡಿದಾಗ ರಂಜನ್ನು ಒಬ್ಬರ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನು ಎಸಗಿರಲಿಲ್ಲ. ಆ ರಸ್ತೆಯಲ್ಲಿರ್ತಕ್ಕಂಥ ಆಟ ಆಡ್ತಕ್ಕಂಥ ಮಕ್ಕಳ ಮೇಲೆಯೂ ಸಹ ತನ್ನ ಒಂದು ದೌರ್ಜನ್ಯವನ್ನು ವಿಕೃತಿಯನ್ನು ಮೆರೆದಿದ್ದ. ಅಲ್ಲಿ ಸೈಕಲ್ ತುಳಿದುಕೊಂಡು ಹೋಗ್ತಕ್ಕಂಥ ಮಕ್ಕಳ ಜುಟ್ಟನ್ನು ಹಿಡಿದು ಎಳೆಯೋದು, ಜೊತೆಗೆ ನಡೆದುಕೊಂಡು ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಣುಕೈಯಿಂದ ಗುದ್ದುವಂಥದ್ದು, ಜೊತೆಗೆ ತನ್ನ ಬುಲೆಟಿಂದ ಉದ್ದೇಶಪೂರ್ವಕವಾಗಿ ಅಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥ ಮಕ್ಕಳಿಗೆ ಗುದ್ದುವಂಥ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಬೇರೆ ಬೇರೆ ಮಕ್ಕಳ ಪೋಷಕರನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕಿ ಅವರು ಏನಾದರೂ ದೂರು ಕೊಟ್ಟಂಥ ಸಂದರ್ಭ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ FIR ಅನ್ನು ದಾಖಲು ಮಾಡೋದಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಜೊತೆಗೆ ದಕ್ಷಿಣ ವಿಭಾಗದ DCP ಆದಂಥ ಲೋಕೇಶ್ ಅವರು ಇನ್ಸ್ಪೆಕ್ಟರ್ಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಮಕ್ಕಳ ಮೇಲೆ ಬೇರೆ ಯಾವುದಾದ್ರೂ ರೀತಿಯಾಗಿ ದೌರ್ಜನ್ಯವನ್ನು ಎಸಗಿದರೆ ಇಲ್ಲಿ ಮಕ್ಕಳ ದೌರ್ಜನ್ಯ ಅಂದರೆ ಪೋಕ್ಸೋ ಕೇಸ್ ಸಹ ಇಲ್ಲಿ ಅಪ್ಲೈ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕೇಸನ್ನು ಸಹ ದಾಖಲು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಒಂದು ರಂಜನ್ ಕುಟುಂಬ 4 ಜನ ಏನಿದ್ದಾರೆ, ಅವರ ತಂದೆ ತಾಯಿ ಮತ್ತು ರಂಜನ್ನು ಅವರ ಸೋದರ, ಇವರೆಲ್ಲರೂ ಸಹ ಒಂದು ರೀತಿಯಾಗಿ ಮಾನಸಿಕವಾಗಿ ಸ್ಥೀಮಿತವನ್ನು ಕಳೆದುಕೊಂಡಿರೋ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅವರನ್ನು ನಿಮಾನ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಕ್ಕೂ ಸಹ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಅದರ ಎಲ್ಲರ ಜೊತೆಗೆ ಈಗ ಪೊಲೀಸರು ಕಾಡ್ತಕ್ಕಂಥದ್ದು ಪ್ರಶ್ನೆ, ಒಂದು ರಸ್ತೆಯಲ್ಲೇ ಇಷ್ಟೊಂದು ಮಕ್ಕಳ ಮೇಲೆ ತನ್ನ ದೌರ್ಜನ್ಯವನ್ನು ವಿಕೃತಿಯನ್ನು ಮೆರೆದಿದ್ದಾನೆ, ಹಾಗಾದರೆ ಬೇರೆ ರಸ್ತೆಯಲ್ಲಿ ರಂಜನ್ ಓಡಾಡ್ತಕ್ಕಂಥ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗಿರ್ಬೋದು ಅಂತಕ್ಕಂಥ ಅನುಮಾನ ಶುರು ಆಗಿದೆ. ಹೀಗಾಗಿ ಅಕ್ಕಪಕ್ಕದ ರಸ್ತೆಗಳಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ಸಹ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದರೂ ಈತನ ವಿಕೃತಿ ಕೆಲಸ ಬೆಳಕಿಗೆ ಬಂದರೆ ಆ ಪೋಷಕರನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸಲಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ